ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಹನ್ಮೇಶ್ ಸರ್ ಇದ್ದಾರೆ. ಇವರು ಸುಮಾರು 5-6 ವರ್ಷದಿಂದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಡೀಪಾಗಿ ಸ್ಟಡಿ ಮಾಡ್ತಾ ಇವತ್ತು ನಮ್ಮ ಚಾನಲ್ಗೆ ನಾವು ರಿಕ್ವೆಸ್ಟ್ ಮಾಡಿರೋದ್ರಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಅಂದರೆ ನಿಮಗೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಒಂದೊಂದೇ ವೀಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತು ಮುಂದಿನ ವಿಡಿಯೋಗಳಲ್ಲಿ ಯಾವ ಥರ ಫಂಡಮೆಂಟಲ್ಸ್ ಅನಾಲಿಸಿಸ್ ಮಾಡ್ತಕ್ಕಂಥದ್ದು, ಸ್ಟಾಕ್ ಪಿಕ್ಕಿಂಗು, ಈ ಥರ ಪೂರ್ತಿಯಾಗಿ ಒಂದು ಪ್ರತಿ 15 ದಿವಸಕ್ಕೊಂದ್ಸರಿ ಸಂಡೇಸು ಇವರ ವೀಡಿಯೋಸನ್ನು ನಾವು ನಮ್ಮ ಚಾನಲಲ್ಲಿ ಹಾಕ್ತಾ ಹೋಗ್ತೀವಿ. ನಿಮಗೆ ಬೇಸಿಕ್ಕಿಂದ ಒಂದು ಅಡ್ವಾನ್ಸ್ಡ್ ಲೆವೆಲ್ವರೆಗೂ ಒಂದು 5ರಿಂದ 6 ತಿಂಗಳಲ್ಲಿ ಕಲಿಸ್ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಅಗಾಧವಾದಂಥ ನಾಲೆಡ್ಜನ್ನು ಇವರು ಸ್ಟಾಕ್ ಮಾರ್ಕೆಟ್ ತೊಗೊಂಡು ಈಗ ಸುಮಾರು ಜನರಿಗೆ ಈ ಥರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಇವರಿಂದ ನಾವು ಕೂಡ ಒಂದಷ್ಟು ಬೆನಿಫಿಟ್ ತಗೊಳ್ಳಿ ಅಂತೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀವಿ. ಬಂದಿದ್ದಾರೆ, ತುಂಬ ಸಂತೋಷ ಆಯಿತು. ಹನ್ಮೇಶ್ ಸರ್, ನಮ್ಮ ಚಾನಲ್ಗೆ ಸ್ವಾಗತ. ಹನ್ಮೇಶ್ ಸರ್, ಈಗ ನಮ್ಮ ಭಾರತ ದೇಶದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಶೇರ್ ಮಾರ್ಕೆಟ್ ಬಗ್ಗೆ ಎಷ್ಟು ಜನರಿಗೆ ಅದು ಚೆನ್ನಾಗಿ ಗೊತ್ತಿದೆ, ಅದರ ನಾಲೆಡ್ಜ್ ಇದೆ ಸರ್? ನಮ್ಮ ದೇಶದಲ್ಲಿ ಶೇರ್ ಮಾರ್ಕೆಟ್ ಏನಪ್ಪ ಅಂದರೆ ಒಂದು ಗ್ಯಾಮ್ಲಿಂಗ್ ಅಂತ ತಿಳ್ಕೊಂಡಿದ್ದಾರೆ. ಜೂಜಾಡೋದು ಎರಡೂ ಒಂದೇ. ಆದರೆ ಇದು ಒಂದು ಮೂಢನಂಬಿಕೆ. ಇದು ಈ ಅಭಿಪ್ರಾಯದಲ್ಲಿ ಸತ್ಯಾಂಶ ಇಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ 97% ಜನರಿಗೆ ನಾಲೆಡ್ಜ್ ಇಲ್ಲ. ಬೇರೆ ದೇಶದಲ್ಲಿ ಅಮೇರಿಕದಂಥ ಮುಂದುವರೆದ ರಾಷ್ಟ್ರಗಳಲ್ಲಿ 45%ನಷ್ಟು ಜನ ಇನ್ವೆಸ್ಟ್ ಮಾಡ್ತಾರೆ. ಇಂಗ್ಲೆಂಡ್ನಲ್ಲಿ 40%ನಷ್ಟು ಆ ದೇಶದ ಪ್ರಜೆಗಳು ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾರೆ. ಜರ್ಮನಿ, ಜಪಾನ್ನಲ್ಲಿ ಸಹಿತ 40ರಿಂದ 50% ದುಡಿದಂಥ ಹಣವನ್ನು ಶೇರ್ ಮಾರ್ಕೆಟಲ್ಲಿ ಉಳಿತಾಯ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಜನ ಶೇರ್ ಮಾರ್ಕೆಟಿಗೆ ಕನಿಷ್ಠ ಜ್ಞಾನವೂ ಇಲ್ಲ. ನಮ್ಮ ದೇಶದ ಜನ ತಮ್ಮ ಕಷ್ಟಪಟ್ಟು ದುಡಿದು ಉಳಿತಾಯದ ಹಣವನ್ನು ಬಂಗಾರಕ್ಕೆ ಹಾಕಿದೆ, ಕಣ ತೊಗೊಂಡೆ, ಹೊಲ ತಗೊಂಡೆ, ಮತ್ತು ರಿಯಲ್ ಎಸ್ಟೇಟಲ್ಲಿ ಹಾಕಿದೆ. ಈ ಥರ ನಮ್ಮ ದೇಶದ ಜನ ಮಾಡ್ತಾರೆ. ನಮ್ಮ ದೇಶದ ಜನ ಹೆಚ್ಚು ಉಳಿತಾಯಗಾರರು, ಆದರೆ ಹೂಡಿಕೆದಾರರಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಶೇರ್ ಮಾರ್ಕೆಟಿಗೆ ಎಂಟ್ರಿ ಆಗಬೇಕಂದ್ರೆ ಕನಿಷ್ಠ ಏನು ಜ್ಞಾನ ಇರಬೇಕು ಅವರಿಗೆ? ಚಂದ್ರವರೇ, ಒಂದು ಉತ್ತಮವಾದ ಪ್ರಶ್ನೆ. ಶೇರ್ ಮಾರ್ಕೆಟಲ್ಲಿ ಬರಬೇಕಪ್ಪ ಅಂದರೆ, ಹೂಡಿಕೆ ಮಾಡಬೇಕಪ್ಪ ಅಂದರೆ ನಮಗೆ ಕನಿಷ್ಠ ಜ್ಞಾನ ಇದ್ದರೆ ಸಾಕು. ನಮಗೇನು MCom ಮಾಡಿರಬೇಕು, BCom ಮಾಡಿರಬೇಕು, MBA ಮಾಡಿರಬೇಕು ಅನ್ನುವ ಯಾವುದೇ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. CA ಮಾಡಿರಬೇಕು ಅನ್ನೋ ಯಾವುದೇ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ಇಲ್ಲಿ ಸಾಮಾನ್ಯ ಜ್ಞಾನ ಮತ್ತು ಶೇರ್ ಮಾರ್ಕೆಟ್ ಯಾವ ಥರ ಕಾರ್ಯನಿರ್ವಹಿಸ್ತೈತಿ ಅದ್ರ ಬಗ್ಗೆ ಕನಿಷ್ಠ ಜ್ಞಾನ ಇದ್ದು, ಮತ್ತು ಕೂಡು ಕಳೆಯೋ ಬಾಕ್ಸೋ ಒಂದು ಕನಿಷ್ಠ ಗಣಿತದ ಜ್ಞಾನ ಇದ್ದರೆ ಸಾಕು. ನಾವು ಶೇರ್ ಮಾರ್ಕೆಟಲ್ಲಿ ಹಣವನ್ನು ನಾವು ಹೂಡಿಕೆ ಮಾಡ್ಬೋದು. ಸರ್, ಮತ್ತು ಯಾಕೆ ನಮ್ಮ ದೇಶದಲ್ಲಿ ಇನ್ನೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಮಾಡ್ತಾ ಇಲ್ಲ? ಚಂದ್ರವರೇ, ನಾನು ಈಗಾಗಲೇ ಹೇಳಿದೆ, ಶೇರ್ ಮಾರ್ಕೆಟ್ ಬಗ್ಗೆ ನಮ್ಮ ದೇಶದಲ್ಲಿ ಸಾಮಾನ್ಯ ಜ್ಞಾನವೂ ಸಹಿತ ಕಡಿಮೆ ಇದೆ. ಆದರೆ 2020 ಕೊರೋನಾ ನಂತರದಲ್ಲಿ ಎಲ್ಲ ವ್ಯವಹಾರಗಳು ಲಾಕ್ಡೌನ್ ಆದ ಸಮಯದಲ್ಲಿ IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಮನೆಯಲ್ಲಿದ್ದು ಯೂಟ್ಯೂಬನ್ನು ನೋಡಿ ಮಾಧ್ಯಮಗಳ ಮೂಲಕ ಈ ಸ್ವಲ್ಪ ಶೇರ್ ಮಾರ್ಕೆಟಿಗೆ ಕನಿಷ್ಠ ಜ್ಞಾನ ಇಂಪ್ರೂವ್ ಆಗಿದೆ. 2020ಕ್ಕಿಂತ ಮುಂಚೆ 2ರಿಂದ 3 ಕೋಟಿ ಇರ್ತಕ್ಕಂಥ ಡಿಮ್ಯಾಟ್ ಅಕೌಂಟುಗಳು ಇವತ್ತು 10ರಿಂದ 11 ಕೋಟಿವರೆಗೂ ಬಂದಿದೆ. ಅಲ್ಲಿ ಕೆಲವೊಂದು ಒಬ್ಬೊಬ್ಬರು 5-6 ಅಕೌಂಟು ಮಾಡಿದ್ದಾರೆ. ಆದರೆ ನಿಜವಾಗ್ಲೂ ಇವತ್ತು ಒಂದು 4%ನಷ್ಟು ಅಕೌಂಟುಗಳು ಚಾಲ್ತಿಯಲ್ಲಿದ್ದಾವೆ. ಯಾಕಪ್ಪ ಅಂದರೆ ನಮ್ಮ ದೇಶ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ, ಆದರೆ ಆರ್ಥಿಕ ಸಾಕ್ಷರತೆಯನ್ನು ಹೊಂದಿರುವುದಿಲ್ಲ. ಅದಕ್ಕೋಸ್ಕರ ಶೇರ್ ಮಾರ್ಕೆಟಲ್ಲಿ ನಾವು ಹಣವನ್ನು ಹೂಡಿಕೆ ಮಾಡಿರೋದಿಲ್ಲ. ನಾವು ಬಡತನದ ಸಂಕೋಲೆಗಳಲ್ಲಿ ಸಿಕ್ಕಾಕೊಂಡಿದ್ದೇವೆ ಹೊರತಾಗಿ ನಮ್ಮ ದೇಶದಲ್ಲಿ 30ರಿಂದ 35%ನಷ್ಟು ಜನ ಇನ್ನೂ ಹಸಿದ ಹೊಟ್ಟೆಯಿಂದನೇ ನಾವು ದಟ್ಟ ದಾರಿದ್ರ್ಯ ಜೀವನವನ್ನು ನಡೆಸ್ತಾ ಬಂದಿದ್ದೇವೆ. ಅದರಲ್ಲಿ ನಮ್ಮ ದಾರಿದ್ರ್ಯವನ್ನು ನಿವಾರಿಸೋಕ್ಕೆ ಸರ್ಕಾರಗಳು ಹಸನು ಮಾಡ್ತಾ ಇದ್ದಾವೆ. ಅವರಿಗೆ ಉಚಿತವಾಗಿ ಅದು ಕೊಟ್ವಿ ಅಂತಂದು ಮಾಡ್ತಾ ಇದ್ದಾವೆ ಹೊರತಾಗಿ ಆರ್ಥಿಕ ಸಾಕ್ಷರತೆಯನ್ನು ಮಾಡ್ತಾಯಿಲ್ಲ. ಯಾವುದೇ ಒಂದು ಪ್ರಾಥಮಿಕ ಶಾಲೆಯಲ್ಲಿ, ಹೈಸ್ಕೂಲ್ ಮಟ್ಟದಲ್ಲಿ, ಕಾಲೇಜು ಮಟ್ಟದಲ್ಲಿ ಶೇರ್ ಮಾರ್ಕೆಟಿನ ಬಗ್ಗೆ ನಾವು ಈ ದೇಶದ ಪ್ರಜೆಗಳು ದುಡಿದಂಥ ಹಣವನ್ನು ಎಲ್ಲಿ ಹಣವನ್ನು
ಹೂಡಿಕೆ ಮಾಡಿ ಹೆಚ್ಚು ಲಾಭವನ್ನು ಗಳಿಸಬೇಕು ಅಂತ ಒಂದು ಪ್ರಾಥಮಿಕ ಜ್ಞಾನವನ್ನು ನಮ್ಮ ಪಠ್ಯಪುಸ್ತಕದಲ್ಲಿ ಇದುವರೆಗೂ ಸೇರಿಸಿರುವುದಿಲ್ಲ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಇನ್ನೂ ಹೂಡಿಕೆ ಮಾಡೋದು ಅಂಬೆಗಾಲಿಡ್ತಕ್ಕಂಥ ಸ್ಟೇಜ್ನಲ್ಲಿದೆ. ಇದು ಬದಲಾಗಬೇಕು. ನಮ್ಮ ದೇಶದಲ್ಲಿ ದುಡಿದಿರ್ತಕ್ಕಂಥ ಹಣ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದಾಗ ನಮ್ಮ ದೇಶ ಅಮೇರಿಕ, ಚೀನಾ, ಜಪಾನ್ ಅಂತಹ ರಾಷ್ಟ್ರಗಳಿಗೆ ಬಲಿಷ್ಠ ರಾಷ್ಟ್ರಗಳಿಗೆ ಸರಿಸಮನಾಗಿ ಬೆಳೆಯುವ ಎಲ್ಲ ಅವಕಾಶಗಳು ಇದ್ದಾವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಉಳಿತಾಯ ಮತ್ತು ಹೂಡಿಕೆ ಎರಡು ಒಂದೇನಾ, ಅಥವಾ ನಾವು ಅದನ್ನು ಉಳಿತಾಯ ಮತ್ತು ಹೂಡಿಕೆನ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಅದನ್ನು ಹೆಂಗೆ ವ್ಯಾಖ್ಯಾನಿಸ್ತೀರಾ ಸರ್? ನೋಡಿ ಚಂದ್ರ ಅವರೇ, ಉಳಿತಾಯ ಮತ್ತು ಹೂಡಿಕೆ ಎರಡು ವಿಭಿನ್ನ ಕಲ್ಪನೆಗಳು. ಉಳಿತಾಯದ ಹಣ ಹೆಚ್ಚಾಗೋದಿಲ್ಲ, ಆದರೆ ಹೂಡಿಕೆ ಮಾಡಿರ್ತಕ್ಕಂಥ ಹಣ ಹೆಚ್ಚೆಚ್ಚು ಬೆಳೀತಾ ಹೋಗ್ತದೆ. ನಿರ್ಜೀವ ವಸ್ತು ಪ್ರಪಂಚದಲ್ಲಿ ಭೂಮಿ ಮೇಲೆ ಹೆಚ್ಚಾಗ್ತಕ್ಕಂಥ ಒಂದೇ ಒಂದು ವಸ್ತು ಅಂದರೆ ಅದು ಹಣ. ಯಾವಾಗಲೂ ವಿಜ್ಞಾನದಲ್ಲಿ ನಾವು ತಿಳ್ಕೊಂಡಿವಿ ನಿರ್ಜೀವ ವಸ್ತುಗಳು ಬೆಳೆಯೋದಿಲ್ಲ ಅಂತಂದು, ಆದರೆ ಹಣ ಮಾತ್ರ ಯಾವಾಗಲೂ ನಾವು ಎಲ್ಲಿ ಯಾವ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಬಡ್ಡಿ ರೂಪದಲ್ಲಿ, ಚಕ್ರಿ ಬಡ್ಡಿ ರೂಪದಲ್ಲಿ ಬೆಳೀತೈತಿ ಚಂದ್ರವರೇ. ಉಳಿತಾಯದ ಹಣ ಜೋಪಾನವಾಗಿರ್ಬೋದು, ಆದರೆ ಹೂಡಿಕೆ ಮಾಡೋ ಹಣ ಅದು ಹೆಚ್ಚು ಹೆಚ್ಚು ಬೆಳೀತಾ ಹೋಗ್ತೈತಿ. ನಾವೆಲ್ಲ ಹೆಚ್ಚು ಉಳಿತಾಯಗಾರರಂತ ನಾವು ಈಗಾಗಲೇ ಹೇಳಿದ್ವಿ. ನಾವು ಅದೇ ಹಣ, ಹೊಲ, ಮನೆ, ಬಂಗಾರ ಅಂತ ತಗೊಂಡ್ವಿ. ಆದರೆ ಇತ್ತೀಚೆಗೆ ನಾವು ಏನು ಮಾಡ್ತೀವಿ, ಚಿನ್ನ ಭೂಮಿ ಬಿಟ್ಟು ಇದರಲ್ಲಿ ಹಾಕ್ತೀವಿ, LIC ಒಳಗೆ ಹಾಕ್ತೀವಿ, ಜೀವ ವಿಮೆಯಲ್ಲಿ ಹಾಕ್ತೀವಿ, ಮತ್ತು ಪೋಸ್ಟ್ ಆಫೀಸ್ನಲ್ಲಿ ಇಡ್ತೀವಿ. ಅದರಲ್ಲಿ 8% 9% ನಮಗೆ ಬಡ್ಡಿ ಸಿಗ್ತೈತಿ. ಆದರೆ ಶೇರ್ ಮಾರುಕಟ್ಟೆಯಲ್ಲಿ ಹೂಡೋದ್ರಿಂದ ನಮ್ಮ ದೇಶದ ನಿಫ್ಟಿ ಇಂಡೆಕ್ಸ್ ನೋಡಿದಾಗಿಂದ ಸುಮಾರು 2000ನೇ ಇಸ್ವಿಯಿಂದ ಇಲ್ಲಿವರೆಗೂ ಸುಮಾರು 17% CAGRನಲ್ಲಿ ನಮಗೆ ರಿಟರ್ನ್ಸನ್ನು ಕೊಟ್ಟಿದೆ. ನಿಫ್ಟಿ ಅಂದರೆ ನಮ್ಮ ದೇಶದ ದೊಡ್ಡ ದೊಡ್ಡ ಕಂಪ್ನಿಗಳ ಬೆಳೀತಾ ಇರ್ತಕ್ಕಂಥ ಒಂದು ಇಂಡೆಕ್ಸ್ ಆಗಿದೆ. ಆ ಇಂಡೆಕ್ಸು ಬೆಳೆದಂಗೆ ಅಂದರೆ ನಮ್ಮ ದೇಶದ ಕಂಪ್ನಿಗಳು ಬೆಳವಣಿಗೆ ಆಗಿರೋಕ್ಕೆ ಆ ಇಂಡೆಕ್ಸ್ ಬೆಳೀತದೆ. ಉದಾಹರಣೆಗೆ ಇನ್ಫೋಸಿಸ್ನಲ್ಲಿ 1993ರಲ್ಲಿ 10,000 ಯಾರು ಹೂಡಿಕೆ ಮಾಡಿದ್ರು ಅವ್ರಿಗೆ ಇವತ್ತು 9 ರಿಂದ 10 ಕೋಟಿ ರೂಪಾಯಿ ಹಣ ಲಾಭ ಮಾಡಿಕೊಟ್ಟಿದೆ ಆ ಕಂಪ್ನಿ. 1980ನೇ ಇಸ್ವಿಯಲ್ಲಿ 10,000ವನ್ನು ವಿಪ್ರೋ ಕಂಪ್ನಿಯಲ್ಲಿ ಹಾಕಿದವರಿಗೆ ಇವತ್ತು 1200 ಕೋಟಿಗಳಷ್ಟು ನಮಗೆ ಆ ವಿಪ್ರೋ ಕಂಪ್ನಿ ಲಾಭ ಮಾಡಿಕೊಟ್ಟಿದೆ. ಹೀಗೆ ಹಲವಾರು ಕಂಪ್ನಿಗಳು ನಮ್ಮ ದೇಶದಲ್ಲಿ ಸುಮಾರು ವರ್ಷಗಳ ಕಾಲ ನಮಗೆ ಹಣವನ್ನು ಸಾವಿರಾರು ಪಟ್ಟು ಮಾಡಿಕೊಟ್ಟಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. 1940ನೇ ಇಸ್ವಿಯಲ್ಲಿ ಆಗಿರ್ತಕ್ಕಂಥ ಮಹೇಂದ್ರ ಆ್ಯಂಡ್ ಮಹೇಂದ್ರ ಕಂಪ್ನಿ ಇವತ್ತಿಗೂ ಲಾಭ ಮಾಡಿಕೊಡ್ತಾ ಇದೆ. 1940ನೇ ಇಸ್ವಿಯಲ್ಲಿ ಆಗಿರ್ತಕ್ಕಂಥ ಏಷ್ಯನ್ ಪೇಂಟ್ ಕಂಪ್ನಿ ಸುಮಾರು 20% CAGRನಲ್ಲಿ ಇವತ್ತಿನವರೆಗೂ ನಮಗೆ ಲಾಭ ನೀಡ್ತಾ ಬಂದಿದೆ. ಇಂಥ ಅನೇಕ ನಿದರ್ಶನಗಳು ಶೇರ್ ಮಾರುಕಟ್ಟೆಯಲ್ಲಿದೆ. ಆದರೆ ಚಿನ್ನದಲ್ಲಿ ಹೂಡಿಕೆ ಮಾಡಿರೋದು ಅದು ಸುಮಾರು 5 ರಿಂದ 6% ಅಷ್ಟು CAGRನಲ್ಲಿ ನಮಗೆ ಲಾಭ ತಂದುಕೊಟ್ಟಿಲ್ಲ. ನಮ್ಮ ಹೊಲಗಳು ಸಹಿತ 20-30 ವರ್ಷಗಳ ಬೆಲೆಗೂ ಇವತ್ತಿಗೂ ನೋಡಿದರೆ ಸುಮಾರು 12-13% ಅಷ್ಟು ನಮಗೆ CAGR ನೀಡಿಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಉಳಿತಾಯದ ಹಣವನ್ನು ಒಂದೇ ಕಡೆಗೆ ಹೂಡಿಕೆ ಮಾಡಿದೆ. ರಿಯಲ್ ಎಸ್ಟೇಟ್ನಲ್ಲಿ ಸ್ವಲ್ಪ, ಚಿನ್ನದಲ್ಲಿ ಅಷ್ಟು, ಮತ್ತು ಶೇರ್ ಮಾರುಕಟ್ಟೆಯಲ್ಲಿ ಹೀಗೆ ವಿಭಿನ್ನ ರಂಗಗಳಲ್ಲಿ ಹೂಡಿಕೆ ಮಾಡಿದಾಗ ನಮ್ಮ ಹಣ ಹೆಚ್ಚು ಹೆಚ್ಚು ಬೆಳೀತಾ ಹೋಗ್ತದೆ. ಸರ್, ನೀವು ಹೇಳಿದ್ದು ಅಕ್ಷರ ಸಹ ಸತ್ಯ. ತುಂಬ ಒಳ್ಳೆಯ ಮಾಹಿತಿ ಕೂಡ ನೀವು ಕೊಟ್ರಿ. ಸರ್, ಈಗ ನಮಗೊಂದು ಐಡಿಯಾ ಬಂತು. ಈಗ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಸರ್. ನೋಡಿ ಚಂದ್ರವರೇ, ಷೇರು ಮಾರುಕಟ್ಟೆ ಅಂದರೆ ಏನು? ಷೇರು ಮಾರುಕಟ್ಟೆಯಲ್ಲಿ ಕಂಪನಿಗಳು ಸಾರ್ವಜನಿಕರಿಂದ ಹಣವನ್ನು ಪಡೆದು ಸಂಗ್ರಹ ಮಾಡಿ ತನ್ನ ಕಂಪನಿಗಳನ್ನು ಮಾರುಕಟ್ಟೆ ಬಂಡವಾಳವನ್ನು ಎಕ್ಸ್ಪೆಂಡ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಕಾರ್ಮಿಕರನ್ನು ನಿಯೋಜಿಸ್ಕೊಂಡು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ವ್ಯಾಪಾರಗಳನ್ನು ವಿಸ್ತರಣೆ ಮಾಡಿಕೊಳ್ಳೋಕ್ಕೆ ಸಾರ್ವಜನಿಕರಿಂದ ಹಣವನ್ನು ತೊಡಗಿಸ್ಕೊಳ್ತವೆ. ಇದಕ್ಕೆ ಪಬ್ಲಿಕ್ ಲಿಸ್ಟಿಂಗ್ ಕಂಪ್ನಿಗಳು ಅಂತ ನಾವು ಹೇಳ್ತೀವಿ. ಆ ಕಂಪನಿಯ ಷೇರುಗಳನ್ನು ಕೊಂಡುಕೊಳ್ಳುವ ಮತ್ತು ಮಾರಾಟ ಮಾಡುವ ಒಂದು ವ್ಯಾಪಾರ ಮಾರುಕಟ್ಟೆಗೆ ಷೇರು ಮಾರುಕಟ್ಟೆ ಅಂತ ನಾವು ಹೇಳ್ತೀವಿ.
ಈ ಶೇರ್ ಮಾರ್ಕೆಟಲ್ಲಿ ಷೇರುಗಳನ್ನು ಕೊಂಡುಕೊಳ್ಳೋದು ಮತ್ತು ಮಾರೋದು ಕೊಂಡುಕೊಳ್ಳೋದು ಬಿಟ್ಟು ಇಲ್ಲಿ ಸರಕು ಮತ್ತು ಸರಂಜಾಮುಗಳನ್ನು ಇಲ್ಲಿ ಯಾವುದೇ ಮಾರಾಟ ಮಾಡೋದಿಲ್ಲ. ಷೇರುಗಳನ್ನು ಮಾತ್ರ ಮಾರ್ತೀವಿ ಇಲ್ಲಿ. ಮತ್ತು ಇಲ್ಲಿ 2 ನಮೂನೆ ಷೇರುಗಳು, ಒಂದು ಪ್ರಾಥಮಿಕ ಷೇರುಗಳು ಮತ್ತು ಸೆಕೆಂಡ್ರಿ ಮಾರ್ಕೆಟ್ ಷೇರುಗಳು. ಯಾವುದಾಗಿ ಹೊಸದಾಗಿ ಲಿಸ್ಟೆಡ್ ಆಗಿರ್ತಕ್ಕಂಥ ಕಂಪನಿಗಳು ಬಂಡವಾಳವನ್ನು ಸಂಗ್ರಹ ಮಾಡೋಕ್ಕೆ ಇಲ್ಲಿ ಸೆಬಿಯಿಂದ ರಿಜಿಸ್ಟರ್ ಮಾಡಿಕೊಂಡು ಬಂಡವಾಳ ಸಂಗ್ರಹಕ್ಕೆ ತಮ್ಮ IPOಗಳ ಮುಖಾಂತರ ಹಣವನ್ನು ಸಂಗ್ರಹಿಸ್ತವೆ. ಅದು ಮೊದಲನೇದಾಗಿ ನಾವು ಪರ್ಚೇಸ್ ಮಾಡಿದರೆ ಅದು ಪ್ರಾಥಮಿಕ ಮಾರುಕಟ್ಟೆ ಆಗಿರ್ತೈತಿ. ನಂತರದಲ್ಲಿ ಆ ಷೇರುಗಳನ್ನು ಮಾರಿ ಇನ್ನೊಬ್ಬರು ಷೇರುದಾರ ಆದಾಗ ಅದು ಸೆಕೆಂಡ್ರಿ ಮಾರುಕಟ್ಟೆ ಆಗಿರ್ತೈತಿ. ಈ ಥರ ಇಲ್ಲಿ ಷೇರು ಖರೀದಿ ಮತ್ತು ವಿಕ್ರಯ ನಡೆಸೋದಕ್ಕೆ ಇದು ಷೇರು ಮಾರುಕಟ್ಟೆ ಅಂತಂದು ನಾವು ಹೇಳ್ತೀವಿ ಸರ್. ನಮ್ಮ ದೇಶದಲ್ಲಿ 2 ಮಾರುಕಟ್ಟೆಗಳಿದಾವೆ. ಯಾವುದಪ್ಪ ಅಂದರೆ ಒಂದು BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದು NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ನಮ್ಮ ದೇಶದಲ್ಲಿ ಅತ್ಯಂತ ಹಳೆಯ ಸ್ಟಾಕಿಂಗ್ ಎಕ್ಸ್ಚೇಂಜು. ಮತ್ತು NSE ರಾಷ್ಟ್ರೀಯ ಷೇರು ಮಾರುಕಟ್ಟೆ, ಇದು ಹೊಸದಾಗಿ ಬಂದಿರತಕ್ಕಂಥದ್ದು. ಇದರಲ್ಲಿ 2 ಮಾರುಕಟ್ಟೆಗಳಲ್ಲಿ ಸುಮಾರು 7,000 to 7,500 ಕಂಪನಿಗಳು ಪಬ್ಲಿಕ್ ಲಿಸ್ಟಿಂಗ್, ಸಾರ್ವಜನಿಕರಿಂದ ಹಣ ಪಡೆದು ಲಿಸ್ಟಿಂಗ್ ಆಗಿರೋ ಕಂಪ್ನಿಗಳು ಇಲ್ಲಿ ಕಾರ್ಯನಿರ್ವಹಿಸ್ತವೆ. ಈ ಥರ ಷೇರು ಮಾರುಕಟ್ಟೆ ಕೆಲಸ ಮಾಡಬೇಕು. ಈಗ ನಾವು ಸಪೋಸ್ ಇದನ್ನು ನಮ್ಮ ಜನರಿಗೆ ಅರ್ಥವಾಗಂಗೆ ಹೇಳಬೇಕಪ್ಪ ಅಂದರೆ, ನೀವು ಒಂದು ಅಂಗಡಿಯನ್ನೇ ತೆರಿಬೇಕಾಗಿರ್ತೈತಿ. ಆ ಒಂದು ಅಂಗಡಿಗೆ ಬಂಡವಾಳ ಸುಮಾರು 1 ಲಕ್ಷ ಬೇಕಾಗಿರ್ತೈತಿ ಅಂತ ನಾವು ಇಟ್ಕೊಳ್ಳೋಣ. ಆ ಬಂಡವಾಳ ಜೋಡ್ಸೋಕ್ಕೆ ನಮ್ಮಲ್ಲಿ 50,000 ಇದೆ. ಇನ್ನು 50,000 ನಾವೇನು ಮಾಡ್ಬೋದು, ಬ್ಯಾಂಕ್ನಲ್ಲಿಂದ ಬಡ್ಡಿ ತರ್ಬೋದು. ಆ ಬಡ್ಡಿ ತಂದು ನಡೆಸಿದಾಗ ನಮಗೆ ಅದರ ಖರ್ಚು ಜಾಸ್ತಿಯಾಗಿ ನಮಗೆ ಲಾಭದ ಪ್ರಮಾಣ ಕಡಿಮೆ ಆಗ್ಬೋದು, ಇಲ್ಲ ನಷ್ಟವಾಗ್ಬೋದು. ಇನ್ನೂ ಒಂದು ಅವಕಾಶ ಇದೆ ಏನಂದರೆ, ನಾವು 50,000 ಹಣದ ಜೊತೆಗೆ ನಮ್ಮ ಸಂಬಂಧಿಕರನ್ನು ಅಥವಾ ಗೆಳೆಯರನ್ನು ಇನ್ನೊಂದು 50,000 ರೂಪಾಯಿಗೆ ಪಾಲುದಾರರನ್ನಾಗಿ ಕರೆದುಕೊಳ್ಬೋದು. ಉದಾಹರಣೆಗೆ ನನ್ನಲ್ಲಿ 50,000 ಇತ್ತು, ಇಲ್ಲ ಇನ್ನೊಬ್ಬರು 20,000 ಕೊಟ್ಟರು, ಇನ್ನೊಬ್ಬರು 10,000 ಕೊಟ್ಟರು, ಇನ್ನೊಬ್ರು 20,000 ಕೊಟ್ಟರು ಅಂದರೆ ಅದನ್ನೇ 1 ಲಕ್ಷ ರೂಪಾಯಿ ಮೊತ್ತವನ್ನು ಅದನ್ನೇ ಒಂದು ಷೇರಿನ ಮೌಲ್ಯ 10 ರೂಪಾಯಿ ಅಂತ ಕನ್ವರ್ಟ್ ಮಾಡಿದಾಗ 1 ಲಕ್ಷ ಡಿವೈಡೆಡ್ ಬೈ 10 ರೂಪಾಯಿ ಈಜ್ಕೊಟ್ಟು 10,000 ಷೇರುಗಳಾಗ್ತವೆ. ಯಾರು 50,000 ರೂಪಾಯಿ ಹೂಡಿಕೆ ಮಾಡಿರ್ತಾರೆ ಅವ್ರಿಗೆ 5,000 ಷೇರುಗಳು, ಯಾರು 20,000 ರೂಪಾಯಿ ಹೂಡಿಕೆ ಮಾಡಿರ್ತಾರೆ ಅವ್ರಿಗೆ 2,000 ಷೇರುಗಳು, ಯಾರು 10,000 ಹೂಡಿಕೆ ಮಾಡಿರ್ತಾರೆ ಅವ್ರಿಗೆ 1,000 ಷೇರುಗಳ ಪಾಲು ಸಿಗ್ತೈತಿ. ಇಲ್ಲಿ ಆ ಕಂಪನಿ ನಾವು ಬಿಸ್ನೆಸ್ ಮಾಡ್ತಾ ಹೋದಂಗೆಲ್ಲ 1 ವರ್ಷದ ನಂತರ ಅದು ಬ್ಯಾಲೆನ್ಸ್ ಶೀಟನ್ನು ತೆಗೆದು ನೋಡಿದಾಗ 50,000 ರೂಪಾಯಿ ಲಾಭ ಆಗಿತ್ತಂದರೆ ಆ 1 ಲಕ್ಷ ರೂಪಾಯಿ ನಾವೇನು ಪ್ರಾಥಮಿಕವಾಗಿ ಹೂಡಿಕೆ ಮಾಡಿದ್ವಿ ಪ್ಲಸ್ 50,000 ಸೇರಿ ಮುಂದಿನ ವರ್ಷಕ್ಕೆ 1,50,000 ಆಗ್ತೈತಿ. ಆಗ ನಮ್ಮ ಷೇರು ಮೌಲ್ಯ ಏನಾಗುತ್ತೆ ಅಂದರೆ 10 ರೂಪಾಯಿ ಇರ್ತಕ್ಕಂಥದ್ದು 15 ರೂಪಾಯಿ ಆಗ್ತೈತಿ. ಯಾರು 50,000 ಹಾಕಿರ್ತಾರೆ ಅವ್ರಿಗೆ 75,000 ರೂಪಾಯಿ ಆಗಿರ್ತೈತಿ. ಯಾರು 20,000 ರೂಪಾಯಿ ಹಾಕಿರ್ತಾರೆ ಅವ್ರಿಗೆ 30,000 ರೂಪಾಯಿ ಆಗ್ತೈತಿ. ಹೀಗೆ ಒಂದು ಷೇರಿನ ಮೌಲ್ಯ 10 ರೂಪಾಯಿ ಇದ್ದದ್ದು 15 ರೂಪಾಯಿಗೆ ಕನ್ವರ್ಟ್ ಆಗ್ತದೆ. ಇದೇ ಥರ ಶೇರ್ ಮಾರ್ಕೆಟಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಈಗಾಗಲೇ ರಿಲಯನ್ಸ್ ಆಗಲಿ, ಟಾಟಾ ಗ್ರೂಪ್ ಆಗಲಿ, ಅಂಬಾನಿ ಗ್ರೂಪ್ ಆಗಲಿ, ಅದಾನಿ ಗ್ರೂಪ್ ಆಗಲಿ, ಬಜಾಜ್ ಗ್ರೂಪ್ ಆಗಲಿ, ಹಿಂದೂಸ್ತಾನ್ ಗ್ರೂಪ್ ಆಗಲಿ, ನಮ್ಮ ದೇಶದಲ್ಲಿ ಅನೇಕ ದೊಡ್ಡ ದೊಡ್ಡ ಕಂಪ್ನಿಗಳು ಸಾರ್ವಜನಿಕರಿಂದ ಹಣವನ್ನು ತೊಡಗಿಸ್ಕೊಂಡು ಅವರು ಬೆಳೀತಾ ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥ ಜನರ ಹಣವನ್ನು ಸಹಿತ 100,000 ಪಟ್ಟು 1,000 ಪಟ್ಟು ದ್ವಿಗುಣ ಮಾಡಿಕೊಟ್ಟು ಶೇರ್ ಮಾರ್ಕೆಟಲ್ಲಿ ಅನೇಕ ಶ್ರೀಮಂತರನ್ನಾಗಿ ಮಾಡಿದ್ದಾರೆ. ಉದಾಹರಣೆ ಹೇಳಬೇಕಂದ್ರೆ ರಾಕೇಶ್ ಜುಂಜುನವಾಲ ಟೈಟಾನ್ ಕಂಪ್ನಿಯಲ್ಲಿ ಹೂಡಿಕೆ ಮಾಡಿ ಸುಮಾರು 6 ರೂಪಾಯಿ ರೇಟಲ್ಲಿ ಟೈಟಾನ್ ಕಂಪ್ನಿಯಲ್ಲಿ ಹೂಡಿಕೆ ಮಾಡಿ ಇವತ್ತು ಅದು 3,900 ರೂಪಾಯಿ ರೇಟು ಆಗಿದೆ. ಹಂಗೆ ಅವರು 5,000 ರೂಪಾಯಿಂದ ಹೂಡಿಕೆ ಮಾಡಿ ಇವತ್ತು 45,000 ಕೋಟಿಗಳ ರೂಪಾಯಿಯ ಮೌಲ್ಯವನ್ನು ಹೊಂದಿದ್ದಾರೆ. ಅಮೇರಿಕದಲ್ಲಿ ಸಹಿತ ಇಡೀ ಪ್ರಪಂಚಕ್ಕೆ ವಾರನ್ ಬಫೆಟ್ ಯಾರಂದರೆ ಗೊತ್ತು, ಅವರು ಹೂಡಿಕೆ ಮಾಡಿ ಶ್ರೀಮಂತ ಇರೋದಿದ್ದಾರೆ. ಅವರು ಪ್ರಪಂಚದ ಇವತ್ತು 7ನೇ ಶ್ರೀಮಂತರಾಗಿದ್ದಾರೆ.